ಸ್ವಲ್ಪ ಕರಿ. ಎಲ್ಲ ಅತಿಥಿಗಳು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರಿಗೆ ಕಳಕಳಿಯಿಂದ ಕೇಳಿಕೊಳ್ಳಿ. ಈ ಕಾರ್ಯಕ್ರಮದ ಸಿದ್ಧತೆಯನ್ನು ಮಾಡಿ 3-4 ದಿನಗಳಿಂದ ಕಾರ್ಯಕ್ರಮದ ಸಿದ್ಧತೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನರ್ಸರಿ ಪ್ರಾಥಮಿಕ ಪ್ರೌಢಶಾಲೆಯ ಸಿಬ್ಬಂದಿ ವರ್ಗದವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರೂ ಸಹ ಕಾರ್ಯಕ್ರಮಕ್ಕೆ ನನ್ನ ಸಂಸ್ಥೆ ಹಾಗೂ ಶಾಲೆಗಳ ಪರವಾಗಿ ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ವಂದಿಸುತ್ತಾ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ನಮ್ಮ ಗೆಳತಿಯರೇ
ಇಂದು ನಾವು ಸಡಗರ ಸಂಭ್ರಮದಿಂದ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯಕ್ಕಾಗಿ ಮಹಾನ್ ವ್ಯಕ್ತಿಗಳು ಹೋರಾಡಿದ್ದಾರೆ. ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಒನಕೆ ಓಬವ್ವ, ಕಿತ್ತೂರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇನ್ನೂ ಮುಂತಾದವರು ಹೋರಾಡಿದ್ದಾರೆ. ಇಷ್ಟಿಯಲ್ಲಿ ನಮ್ಮ ಪುಟ್ಟ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಐ ವಿಶ್ ಯು ಆಲ್ ಎ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಟುಡೇ is 15 August and on 15th August 1947 India became independent from Britain. Teachers, parents and all my dear friends. First of all, I wish you very happy Independence Day. I feel great pride to present this speech. Today we have celebrated India became independent from British rule. Friends, our great freedom fighters like Mahatma Gandhi ji, Lokmanya Bhagat Singh, Jhansi Rani Lakshmibai and many others devoted their entire day is most important day for all of us. Independence Day is not ಮಾತನಾಡಲು ಇಚ್ಛಿಸುತ್ತೇನೆ. ಅಮೃತ ಮಹೋತ್ಸವವಿದು ನಿನ್ನ ವಿಜಯ ಪತಾಕೆ ಹಾರಿದ ದಿನಕ್ಕೆ ನಾವಿಂದು ನೆನೆಯುವೆ. ವಳಿಯು ಬಂಗಾಳ ಪ್ರಾಂತ್ಯದಲ್ಲಿ ಹೊರಹೊಮ್ಮಿತು. ಇದರ ನಂತರ ಹೊಸದಾಗಿ ರೂಪುಗೊಂಡ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ 1920ರ ದಶಕದಲ್ಲಿ ಸ್ವಾತಂತ್ರ್ಯ ಹೋರಾಟದ ಹಂತಗಳು ಮತ್ತು ಗಾಂಧೀಜಿಯವರ ಅಹಿಂಸೆ ಮತ್ತು ನಾಯಕತ್ವ ಅಸಹಕಾರ ನೀತಿಯು ರಾಷ್ಟ್ರೀಯ ಕಾಂಗ್ರೆಸ್ ಅಳವಡಿಕೆ ನನ್ನ ಒಂದು ಮಕ್ಕಳಿಗೆ ಹಾಗೂ ನನ್ನ ಸಹೋದರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಈಗ ತಾನೇ ಆಗಮಿಸಿದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹಾಜರಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಉಪಾಧ್ಯಾಯರಿಗೂ ಹಾಗೂ ಧಾರ್ಮಿಕವಾಗಿ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಸಂದೇಶ ಕೊಟ್ಟಿದ್ದಾರೆ. ಜೊತೆಗೆ ಈ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರಲ್ಲ, ಈ ಬಂಗಾರದ ಜೀವನವನ್ನ ಹಾಳು ಮಾಡ್ಕೋಬೇಡಿ. ಅದನ್ನ ಚೆನ್ನಾಗಿ ಮತ್ತಷ್ಟು ಆ ಬಂಗಾರ ಹೊಳೆಯುವ ಹಾಗೆ ಮಾಡ್ಕೊಳ್ಳಿ ಅಂತ ತಲೆಬಾಗಿ ನಮಸ್ಕರಿಸುತ್ತಾ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕುಮಾರಿ ಸಾನ್ವಿ, ಆಂಜನೇಯ ಮತ್ತು ಪೂರ್ಣಿಮಾ ಈ ವಿದ್ಯಾರ್ಥಿಗಳು ಚಪ್ಪಾಳೆ. ಈ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಆಸೀನರಾಗಿರುವ ನಮ್ಮ ಪ್ರೀತಿಯ ಆಡಳಿತ ಮಂಡಳಿಯ ಎಲ್ಲ ಗಣ್ಯ ಈ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಈ ವಿದ್ಯಾರ್ಥಿ ವೇತನವನ್ನು ಈ ಪಾರಿತೋಷಿಕವನ್ನು ಮಾಡ್ತಿದ್ದಾರೆ. ಅವರು ಈ ವಿದ್ಯಾರ್ಥಿಗೆ ಈ SSLCಯಲ್ಲಿ ಉತ್ತೀರ್ಣರಾಗಿದ್ದು ಇವರಿಗೆ ನಮ್ಮ ಕೆನರಾ ನಿರಂತರ ಈ ಸೇವೆ ಮುಂದುವರಿಲಿ ಅಂತ ಹೇಳಿ ನಮ್ಮ ಕೃತಜ್ಞತಾಪೂರ್ವಕವಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಕಿರು ಸನ್ಮಾನವನ್ನು ನಾವು ಪಡ್ಕೊಳ್ತೀರಿ. ಎಲ್ಲ ಗಣ್ಯಮಾನ್ಯರು ಅವರಿಗೆ ಮಾಡ್ತಾರೆ. ಸನ್ಮಾನ ಸ್ವೀಕರಿಸಿದ ಪ್ರದೀಪ್ ಪಾಟೀಲ್ ಸರ್ ಅವರಿಗೆ ಸನ್ಮಾನಿಸ ಈ ಒಂದು
ತಾವು ಕೂಡ ಮುಂದಿನ ತರಗತಿಗಳಲ್ಲಿ ಹೆಚ್ಚಿನ ಅಂಕಗಳನ್ನ ದೇಶ ಕಾಯುವ ಸೈನಿಕ ಅವನ ವೇಷದಲ್ಲಿ ಗಗನ್ ಕೂಡ ಬಂದಿದ್ದಾನೆ. ಜೊತೆಗೆ ಎಲ್ಲ ವಿದ್ಯಾರ್ಥಿನಿಯರು ಒಂದು ಶುಭ್ರವಾಗಿರ್ತಕ್ಕಂಥ ರಾಣಿ ಕಿತ್ತೂರು ಚೆನ್ನಮ್ಮ ಈ ರೀತಿ ಇಲ್ಲ ಅನ್ನುವ ಒಂದು ಅಭಿಮಾನವನ್ನ ಗೌರವವನ್ನ ಬೆಳೆಸ್ಕೊಳ್ತಕ್ಕಂಥ ಈ ಸುಸಮಯ ಅಂತ ವಿದ್ಯಾರ್ಥಿನಿಗಳೊಂದಿಗೆ ಒಂದು ಫೋಟೋ ಶೂಟ್. ಅವರ ಆದರ್ಶ ನಮಗೆ ಪ್ರೇರಣೆ ಆಗಲಿ. ನಮ್ಮೆಲ್ಲರಲ್ಲಿ ಆ ದೇಶ ಭಾವನೆ ಉಕ್ಕಲಿ. ಭಾಷೆ ಬೇರೆ, ಭಾವ ಒಂದು. ಹಾಗೂ ಶಿಕ್ಷಕಿಯರೊಂದಿರುವರೆ ಹಾಗೂ ಆಗಮಿಸಿರ್ತಕ್ಕಂಥ ಪೋಷಕರೇ ಹಾಗೂ ವಿದ್ಯಾರ್ಥಿನಿಗಳಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಒಂದು ಮೂಡಿ ಬರುವಂತಹ ಸಂದರ್ಭ ಇದು. ಈ ಸ್ವಾತಂತ್ರ್ಯದ ದಿನಾಚರಣೆಯ ಅಂಗವಾಗಿ 78ನೇ ಶುಭಾಶಯವನ್ನು ಕೋರುತ್ತಾ ಈ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಸುಂದರವಾದ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿ ಅಂತಂದೇಳಿ ಶ್ರೀಮಾನ್ ನಮ್ಮ ಶಾಲೆಯ ಉಪಾಧ್ಯಕ್ಷರು ನಮ್ಮ ಶ್ರೀಯುತ ಪಂಚಣ್ಣ ಸರ್ ಅವರನ್ನು ಸಹ ಕೇಳಿಕೊಂಡಾಗ ಈ ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮ 4 ಹಿತನುಡಿಗಳನ್ನು ಹೇಳಿದ್ದಾರೆ. ಆ ಮನಮುಟ್ಟುವಂತೆ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಅವರಿಗೂ ಕೂಡ ಈ ಸಂಸ್ಥೆಯ ಪರವಾಗಿ ಮತ್ತು ಶಾಲಾ ನಮ್ಮ ಸಂಸ್ಥೆಯ ಇನ್ನೊಬ್ಬರಾಗಿರ್ತಕ್ಕಂಥ ಹಿರಿಯ ತಿಮ್ಮಣ್ಣ ಸರ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ